ಇಂದು ಬೆಂಗಳೂರು ಕರಗದಲ್ಲಿದ್ದೇವೆ. ಬೆಂಗಳೂರು ಕರಗದ ಇತಿಹಾಸಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಜೊತೆ ಹಿರೀಕರಾದಂತ ಒಬ್ರು ಅಜ್ಜಿ ಇದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸೋಣ. ಎಲ್ಲಿಂದ ಬಂದಿರೋದು? ಬೆಂಗಳೂರು. ಎಷ್ಟು ವರ್ಷದಿಂದ ಕರಗ ನೋಡಕ್ ಬರ್ತೀರಾ ನೀವು ಇಲ್ಲಿಗೆ? 12 ವರ್ಷ ಹುಡುಗಿಯಿಂದ. ನಿಮ್ಗೆ 12 ವರ್ಷ ಹುಡುಗಿಯಿಂದ ಬರ್ತಿದ್ದೀರಾ? ಅವಾಗಿಂದ ಕರಗ ಹೇಗಿತ್ತು ಮತ್ತೆ ಈಗಿನ ಕರಗಕ್ಕೂ ವಿಶೇಷತೆಗಳು? ಆವಾಗ ಕರಗ ಸುಲಭವಾಗಿತ್ತು, ಈಗ ಜಾಸ್ತಿ. ಇವಾಗ ತುಂಬಾ ಜನಗಳು ಸೇರ್ತಾರೆ, ಜನಸಂಖ್ಯೆ ಜಾಸ್ತಿ ಈಗ. ಮತ್ತೆ ಕರಗದ ವಿಶೇಷತೆಗಳು ಏನ್ ಹೇಳಿ? ಕರಗದ ವಿಶೇಷತೆ ಇಲ್ಲಿ ತೇರು ಬರುತ್ತೆ, ಆಮೇಲೆ ಕರಗ ಬರುತ್ತೆ. ತೇರು ಸುತ್ತಕೊಂಡು 3 ಸುತ್ತು ಅವ್ರ ಮನಸ್ಸು ಸಮಾಧಾನ ಇದ್ರೆ ವಾಪಸ್ ಹೋಗ್ತಾರೆ. ಇಲ್ಲ ಹಿಂಗ್ ದೊರ್ಗ ಕಡೆ ಹೋಗ್ಬೇಕಂದ್ರೆ ಹಿಂಗ್ ಹೋಗ್ತಾರೆ. ದೊರ್ಗ ತಾವು ಹೋಗಿ ಪೂಜೆ ಮಾಡಿಸ್ಕೊಂಡು ಮಸೀದಿ ಹತ್ರ ಏನ್ ಹೋಗುತ್ತೆ ಕರಗ? ಅವ್ರು ಮಸೀದಿ ಆ ಕಾಲದಿಂದ ಮಸೀದಿ ಹತ್ರ ಹೋಗ್ತಾರೆ. ಆವಾಗ ಈಗ್ಲೂ ಅಷ್ಟೇ, ಅವ್ರು ಪೂಜೆ ಮಾಡ್ದಾಗೆ ಕರಗ ಎತ್ತೋದು. ಅಲ್ಲಿ ಮಸೀದಿ ಅವಾಗ ಅವ್ರೇದಂತ ಮಾಡಿದ್ರು. ಮುಸಲ್ಮಾನರ ಪೂಜೆ ಮಾಡ್ತಾರಲ್ಲ, ಅಲ್ಲಿ ಮಾಡ್ತಾರ ಅವರು. ಆವಾಗ ಅವರೇ ಜಾಸ್ತಿ ಪೂಜೆ ಮಾಡ್ತಾ ಇದ್ರಂತೆ. ಈಗೀಗ ಒದ್ದಾಡ್ತಾರೆ, ಅವಾಗ ಅವರೇ ಮಾಡ್ತಾ ಇದ್ರು. ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಸೀದಾ ಚಿಕ್ಕಪೇಟೆ ಒಳಗೆ ಹೋಗಿ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ತಾರೆ. ಅಣ್ಣಮ್ಮನ ದೇವಸ್ಥಾನ ಪೂಜೆ ಮಾಡ್ಕೊಂಡು ಸೀದಾ ಮೈಸೂರು ಬಂಕ್ ಬರ್ತಾರೆ. ಅಲ್ಲಿ ಆಂಜನೇಯನ ದೇವಸ್ಥಾನ ಐತೆ, ತುಪ್ಪದಾಂಜನೇಯನ ದೇವಸ್ಥಾನ. ಅಲ್ಲಿ ಸುತ್ಕೊಂಡು ತಿರ್ಗಾ ವಾಪಸ್ ಹಿಂಗೆ ಸಿಟಿ ಚಿಕ್ಕಪೇಟೆಗೆ ಬರ್ತಾರೆ. ಚಿಕ್ಕಪೇಟೆ ಒಳಗೆ ಕುಂಬಾರ ಬಿದ್ಕೋತಾರೆ, ಬಳೆ ಬಿದ್ಕೋತಾರೆ. ಅಲ್ಲೆಲ್ಲ ಮನೆ ತಗೊಂಡ್ರಿಸಿ ಅವ್ರ ಮೊಡ್ಲಕ್ಕಿ ಕಟ್ಟಿ ಕಳಿಸ್ತಾರೆ. ಸೀದಾ ಅಲ್ಲಿಂದ ಬಂದು ಗರಡಿ ಮನೆಗೆ ಹೋಗ್ತಾರೆ. ಗರಡಿ ಮನೆಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನ ತಾವು ಸ್ವಲ್ಪ ತಾಡಿ ಅಷ್ಟೊತ್ತು ಬೆಳಕಾಗ್ತದೆ, ದೇವಸ್ಥಾನ ಒಳಗೆ ಹೋಗ್ತಾರೆ. ಆಮೇಲೆ 8 ಗಂಟೆ ಮೇಲೆ ಇಬ್ಬರಿಗೂ ಮದುವೆ ಮಾಡ್ತಾರೆ. ದೇವ್ರು ಎತ್ತಿರೋರ್ಗು ಅವ್ರ ಹೆಂಗಸರ್ಕ ಇವಾಗ ಮುಂದೆ ತರ ಮಾಡಿಟ್ಟಿರ್ತಾರೆ. ಬಿಳೆ ಸೀರೆ ಉಡಿಸಿ ರೂಮಲ್ಲಿ ಯಾರ್ಗೂ ಮಕ್ಕ ತೋರಿಸಿಲ್ಲ 9 ದಿವಸದಿಂದ. ಇವತ್ತು ದೇವಸ್ಥಾನ ಕರೆಕ್ಟಾಗಿ ಬಂದ್ರೆ ಮಾತ್ರ ಮದುವೆ ಮಾಡಿಸ್ತಾರೆ. ಇಲ್ದಿದ್ರೆ ಈರ್ಗಾರರು ಅಲ್ಲೆಲ್ಲೇನೆ ಕತ್ತರಿಸ್ತಾರೆ. ನೆನ್ನೆ ಹಸಿ ಕರ್ಗ ಆಯ್ತು ಅಲ್ಲಿ ಟೌನಲ್ಲಿ ಹತ್ರ. ಇದು ಕಾರ್ಪೊರೇಷನಿಂದ ಆ ಕಡೆ ಅದೇ ಬಾಲ್ ಆಡ್ತಾರಲ್ಲ ಕ್ರಿಕೆಟ್, ಅಲ್ಲಿಂದ ಹಸಿ ಕರ್ಗ ಎತ್ಕೊಂಡ್ಬಂದ್ರು. 6 ತಿಂಗಳು ತಗೊಂಡೋಗಿ ಕರ್ಗ ಇಲ್ಲಿ ಬಂದು ತೇರ್ ಸುತ್ಕೊಂಡು ಹಿಂಗೋಗಿ ಮಸೀದಿಗೆ ಹೋಗಿ ಟೌನಲ್ಲಿ ಹತ್ರ ಹೋಯ್ತು. ಟೌನಲ್ಲಿ ಹಿಂದೆ ಕಡೆ ಹೋಗಿ ಕಾರ್ಪೊರೇಷನ್ ಹತ್ರ ಬರೋದು. ಆವಾಗ ಅಲ್ಲಿ ತೆಂಗಿನ ತೋಪಿತ್ತು, ತೆಂಗಿನ ತೋಪ್ ಮೇಲೆ ಮರದ ಮೇಲೆ ಹೋಗಿ ಕುತ್ಕೊಂಡ್ಬಿಟ್ಟು ಕರ್ಗ ತಲೆ ಮೇಲಿಂದ. ಆಮೇಲೆ ಅವರು ಹಿರೀಕರು ಬಂದು ಪೂಜೆಗೆ ಬೇಡ್ಕೊಂಡು ತಪ್ಪಾಯ್ತಂತ ಏನೋ. ಆಮೇಲೆ ಕರ್ಗ ಆದಷ್ಟು ಕದೆ ಬಂದು ಅವ್ರ ತಲೆ ಮೇಲೆ ಕುತ್ಕೊಂಡು ಆವಾಗ ಮುಂದೆ ಅಣ್ಣಮ್ಮನ ದೇವಸ್ಥಾನ ಕಡೆ ಹೋದ್ರು. ಇದನ್ನು ನೀವು ಕಣ್ಣಾರೆ ನೋಡಿದಿರಾ? ನಾವು ಕಣ್ಣಾರ ನೋಡಿದ್ವಿ. ನಿಮ್ಗೆ ಎಷ್ಟು ವಯಸ್ಸಿತ್ತು ಅವಾಗ? ಆವಾಗ 12 ವರ್ಷ ಆಗಿತ್ತೇನೋ. 12 ವರ್ಷ. ಅವಾಗಿನಿಂದ ಕರಗ ನೋಡ್ತಾ ಇದ್ದೀರಾ ನೀವು? ನೋಡ್ತಾ ಇದ್ವಿ, 1 ವರ್ಷ ತಪ್ಸಲ್ಲ.